ಇವತ್ತು ನಾನು ಒಂದು ಹೊಸ ಥರ ಪಲಾವ್ ಅಥವಾ ಕಿಚಡಿ ಕೂಡ ಅನ್ಬೋದು ಆ ಥರ ರೆಸಿಪಿ ತೊಗೊಂಬಂದಿದ್ದೀನಿ. ಪ್ರೋಟೀನ್ ರಿಚ್, ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಕುಕ್ಕರ್ನ ಕಾಯಿಸ್ಕೊಂಡು, ಇದು ಜಲ್ದಿನೂ ಆಗುತ್ತೆ, ಏನಂದರೆ ಸ್ವಲ್ಪ ಪ್ರಿಪ್ರೇಷನ್ ಜಲ್ದಿ ಮಾಡ್ಕೊಂಡ್ಬಿಟ್ರೆ ಆಯಿತು. ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ, ಒಂದು ಸ್ಪೂನಷ್ಟು ತುಪ್ಪ, ಆಮೇಲೆ ಹೋಲ್ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಅನೀಸು, ಸೋಂಪು ಮತ್ತು ಜೀರಿಗೆ ಇವೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಅದಾದಮೇಲೆ ಒಂದು ಈರುಳ್ಳಿ ತಿನ್ನೋರು ಹಾಕ್ಕೋಬೋದು, ಇಲ್ಲ ಅಂದ್ರೆ ಬೇಕಾದ್ರೂ ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿನ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಂಬಿಡೋಣ. ಆಮೇಲೆ 1 ಇಂಚಷ್ಟು ಶುಂಠಿ ನಾನು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಈರುಳ್ಳಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಇವಾಗ 1 ಟೊಮ್ಯಾಟೊ ಕಟ್ ಮಾಡಿರೋದು ಹಾಕ್ಕೊಂಡು, ಟೊಮ್ಯಾಟೊ ಚೆನ್ನಾಗಿ ಇದರಲ್ಲಿ ಬೇಯಬೇಕು, ಅಲ್ಲಿವರೆಗೂ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಹೆಲ್ತಿಯಾಗಿ ಇರೋ ರೆಸಿಪಿ ತೊಗೊಂಡಿದ್ದೀನಿ. ನೀವು ಖಾರ ಅದೆಲ್ಲ ನೀವು ನೋಡಿ ಹಾಕ್ಕೊಳ್ಳಿ. ನಾನು ಇದಕ್ಕೆ ಉಪ್ಪು, ಅರಶಿನ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಒಂದು ಸ್ವಲ್ಪ ಅರ್ಧ ಸ್ಪೂನು ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೀವು ಖಾರ ನಿಮ್ಮ ಮನೇಲಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನು ತುಂಬ ಖಾರ ಮಾಡ್ತಾಯಿಲ್ಲ. ಆಮೇಲೆ ನಾನು ಮೊದಲೇ ನೆನೆಸಿರೋ ಅಂಥದ್ದು 1/4 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಆಮೇಲೆ 1/4 ಕಪ್ಪಷ್ಟು ಸೋಯಾ ಗ್ರ್ಯಾನ್ಯೂಲ್ಸ್ ಬರುತ್ತಲ್ಲ, ಅದು ತೊಗೊಂಡಿದ್ದೀನಿ. ನೀವು ಸೋಯಾ ಚಂಕ್ಸ್ ಬೇಕಾದರೂ ಹಾಕ್ಕೋಬೋದು. ನಾನು ಮೊದಲೇ ಹೇಳಿದ್ನಲ್ಲ, ಇದು ಸ್ವಲ್ಪ ಪ್ರೋಟೀನ್ ರಿಚ್. ಆಮೇಲೆ ತರಕಾರಿನೂ ಅಷ್ಟೇ, 1 ಕಪ್ಪಷ್ಟು ತರಕಾರಿ ಹಾಕ್ಕೋಬೇಕಾಗುತ್ತೆ. ಇದೆಲ್ಲ ಬ್ಯಾಲೆನ್ಸ್ಡ್ ಮೀಲ್ ಇದು. ಎಲ್ಲದರಲ್ಲೂ ಒಂದೇ ಪಾಟ್ ಮೀಲ್ ಅಂತಾರಲ್ಲ ಆ ಥರ. ಆಮೇಲೆ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ನಾನು. ಮೊಸರು ಹಾಕ್ಕೊಂಡು ಇವಾಗ ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ನೀಟಾಗಿ ಕಲಿಸ್ಕೊಂಡ್ಮೇಲೆ ನಾನು ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಇದೊಂದು 2 ನಿಮಿಷ ಇದರಲ್ಲೇ ಈ ನೀರಲ್ಲೇ ಚೆನ್ನಾಗಿ ಕುದಿಬೇಕು. ನೋಡಿ, ಇವಾಗ 1-2 ನಿಮಿಷ ಆದಮೇಲೆ ಚೆನ್ನಾಗಿ ಕುದಿ ಬಂದಿದೆ. ಯಾಕಂದರೆ ನಾವು ಬೇಳೆ ಮತ್ತು ಇದು ಹಾಕ್ಕೊಂಡಿದ್ದೀವಲ್ಲ, ಅದು ಬೇಯಬೇಕಲ್ವ, ಅದಕ್ಕೆ ಅಕ್ಕಿ ಹಾಕೋ ಮುಂಚೆ. ಆಮೇಲೆ ನಾನು 1 ಕಪ್ಪಷ್ಟು, ಅಂದರೆ 250 ಗ್ರಾಮ್ ಅಲ್ಲ, 200 ಗ್ರಾಮಷ್ಟು ಕಪ್ ಬರುತ್ತಲ್ಲ ಅದರಲ್ಲಿ ತೊಗೊಂಡಿದ್ದೀನಿ. ನಾವು ರೆಗ್ಯುಲರ್ ನಮ್ಮ ಮನೇಲಿ ದಾಲ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಬೌಲಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಅಕ್ಕಿ ಪ್ರಮಾಣ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು. ಅರ್ಧ ಕಪ್ ಅಕ್ಕಿನೂ ಕೂಡ ಹಾಕ್ಕೋಬೋದು. ಇವಾಗೆಲ್ಲ ಅಕ್ಕಿಯೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾನು 2.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಯಾಕಂದರೆ ಬೇಳೆ ಇದೆಯಲ್ಲ ಅದು ಬೇಯಬೇಕು. ಆದ್ದರಿಂದ ಇದು ಬೇಳೆ, ಸೋಯಾ ಎರಡೂ ಪ್ರೋಟೀನ್ ಕೊಡುತ್ತೆ, ತರಕಾರಿ ಇರುತ್ತೆ, ರೈಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ನಾನು ಇವಾಗ ಕೊನೆಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಮುಚ್ಚಿಬಿಟ್ಟು 2 ವಿಷಲ್ಲು ಮೀಡಿಯಮ್ ಊರಿನಲ್ಲಿ ಇದನ್ನು ಕೂಗಿಸ್ಕೋಬೇಕು. ಇವಾಗ 2 ವಿಷಲಾಗಿ ಕುಕ್ಕರ್ ತಣ್ಣಗಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಎಲ್ಲರಿಗೂ ತುಂಬ ಹೆಲ್ತಿ ರೆಸಿಪಿ ಇದು. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.